ನಮಸ್ಕಾರ, ನ್ಯೂಸ್ 18 ಕಾಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಹೇಬ್ರಘಟ್ಟ. ಉಡುಪಿ ನಗರಸಭೆ ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ, ಕ್ಲೀನ್ ಸಿಟಿ ಅಂತ ಹೆಸರನ್ನ ಪಡ್ಕೊಂಡಿರುವಂಥದ್ದು. ಒಂದಿಷ್ಟು ಪ್ರಶಸ್ತಿಗಳು ಕೂಡ ನಗರಸಭೆಯತ್ತ ಅರಸಿಕೊಂಡು ಬಂದಿರುವಂಥದ್ದು. ಆದರೆ ಉಡುಪಿ ನಗರಸಭೆ ವ್ಯಾಪ್ತಿಯ 2 ದಶಕದ ಒಂದು ಜ್ವಲಂತ ಸಮಸ್ಯೆ ಈಗಲೂ ಇರುವಂಥದ್ದು. ಅದು ಸ್ವಚ್ಛತಾ ವಿಭಾಗದಲ್ಲಿ. ಅಂದರೆ ನಗರಸಭೆಯಲ್ಲಿ ಹುಟ್ಟಿ ನಗರಸಭೆಯಲ್ಲಿ ಅಂತ್ಯ ಕಾಣುವ ಇಂದ್ರಾಣಿ ನದಿ, ಅಂದರೆ ಉಡುಪಿ ನಗರಸಭಾ ವ್ಯಾಪ್ತಿಯ ಜೀವ ನದಿ, ಇದು ಕೊಳಚೆಯ ಗುಂಡಿಯಾಗಿ ಪರಿವರ್ತನೆ ಆಗಿರುವಂಥದ್ದು. ಅಂದರೆ ಉದಾಹರಣೆಗೆ ನಾವು ಗಮನಿಸ್ಕೊಳ್ಬಹುದಾದ್ರೆ, ಬೆಂಗಳೂರಿನ ಕೆಂಗೇರಿ ಮೋರಿ ಹೇಗಿದೆ, ಕಪ್ಪಾದ ನೀರಿನ ವಾಸನೆಯುಕ್ತ ನೀರು ಹೇಗೆ ಹರಿಯುತ್ತದೆ, ಅದೇ ರೀತಿಯ ನೀರು ತೀರ್ಥ ನದಿಯಾಗಿರುವಂಥ ಇಂದ್ರಾಳಿ ನದಿ ಹರಿತಿರುವಂಥದ್ದು. ಈಗ ಇಂದ್ರಾಳಿ ನದಿಯ ಸದ್ಯದ ಪರಿಸ್ಥಿತಿ. ಒಂದು ಕಾಲದಲ್ಲಿ ಅಂದರೆ 2 ದಶಕದ ಹಿಂದೆ ಉಡುಪಿಯ ಇಂದ್ರಾಳಿ ನದಿ ಶ್ರೀಕೃಷ್ಣ ಮಧ್ವ ಸರೋವರ ಹಿಡಿದು ಬಹಳಷ್ಟು ಕ್ಷೇತ್ರಗಳು, ಕಾಣಿಕ ದೇವಸ್ಥಾನಗಳ ವ್ಯಾಪ್ತಿಯಲ್ಲಿ ಹರಿದು ಒಂದಿಷ್ಟು ಆ ಭಾಗದ ಮನೆಗಳಿಗೆ, ಜನರಿಗೆ, ಸಾರ್ವಜನಿಕರಿಗೆ, ಸ್ಥಳೀಯರಿಗೆ ಜೀವ ನದಿಯಾಗಿ ಆ ನದಿ ಹರಿತಾ ಇತ್ತು. ಆದರೆ ಈಗ ಆ ನದಿಯ ಪಕ್ಕದಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗುವಂಥ ಪರಿಸ್ಥಿತಿ ಉದ್ಭವಿಸ್ತಿರುವಂಥದ್ದು. ಇದಕ್ಕೆಲ್ಲ ಕಾರಣ ಆ ಭಾಗದ ಸ್ಥಳೀಯ ಆಡಳಿತ, ಅಂದ್ರೆ ನಗರಸಭೆ ನೇರ ಕಾರಣ ಆಗಿರುವಂಥದ್ದು. ಇವೆಲ್ಲರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳುವ. ಯಾಕೆ ಆ ಸಮಸ್ಯೆ ಬಂದಿರುವಂಥದ್ದು ಅಂತ ಹೇಳಿದ್ರೆ, ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಈ ಹಿಂದೆ ಸರಿಸುಮಾರು 50,000 ಜನಸಂಖ್ಯೆ ಇರುವಂಥದ್ದು. 2 ದಶಕದ ಹಿಂದೆ ಅಲ್ಲಿರುವ ತ್ಯಾಜ್ಯ ನೀರಿನ ಶುದ್ಧೀಕರಣ ಮಾಡಲಿಕ್ಕೆ ನಿಟ್ಟೂರಿನಲ್ಲಿ, ಅಂದ್ರೆ ನಗರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ನಿಟ್ಟೂರು ಒಂದು ಪ್ಲಾಂಟೇಶನ್ ಅನ್ನ ಮಾಡಲಾಗಿರುವಂಥದ್ದು. ತ್ಯಾಜ್ಯ ನೀರಿನ ಶುದ್ಧೀಕರಣ ಘಟಕ ಅಂತ. ಅದು ಅದರ ಕೆಪಾಸಿಟಿ ಈ ಹಿಂದೆ ಇರುವಂಥ 50,000 ಜನರು ಉಪಯೋಗ ಮಾಡಿ ಉಳಿದ ನೀರು, ಅಂದ್ರೆ ತ್ಯಾಜ್ಯ ನೀರನ್ನು ಶುದ್ಧೀಕರಣ ಮಾಡಲಿಕ್ಕೆ ಮಾತ್ರ ಉಪಯೋಗ ಆಗೋ ರೀತಿಯಲ್ಲಿ ಮಾಡಿರುವಂಥದ್ದು. ಆವಾಗ ಅಲ್ಲಿ ಬಂದಂಥ ಕೊಳವೆ ಮೂಲಕ ಬಂದಿರುವಂಥ ತ್ಯಾಜ್ಯ ನೀರು ಶುದ್ಧೀಕರಣ ಆಗಿ ಈ ಇಂದ್ರಾಳಿ ನದಿಗೆ ಬಿಡಲಾಗ್ತಿರುವಂಥದ್ದು. ಆ ಸಂದರ್ಭದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, ನೀರಿನ ಬಳಕೆಯೂ ಕಮ್ಮಿ ಇತ್ತು, ತ್ಯಾಜ್ಯ ನೀರಿನ ಬಳಕೆ ಅಂದರೆ ಅದರ ಪ್ರಮಾಣ ಕೂಡ ಕಮ್ಮಿ ಇತ್ತು, ಶುದ್ಧೀಕರಣ ಆಗ್ತಿತ್ತು. ಆದರೆ ಉಡುಪಿ ನಗರ ಬೆಳೆದಂತೆ ಆ ತ್ಯಾಜ್ಯ ನೀರಿನ ಘಟಕ ಚಿಕ್ಕದಾಯ್ತು, ಅಂದ್ರೆ ಸಾಧ್ಯ ಆಗುದಿಲ್ಲ. ಅಂದ್ರೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ತ್ಯಾಜ್ಯ ನೀರು ಆ ಭಾಗಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕೊಳವೆ ಮೂಲಕ ಇರ್ಬೋದು, ಅಥವಾ ತ್ಯಾಜ್ಯ ನೀರಿನ ವಿಲೇವಾರಿ ಮಾಡೋ ವಾಹನದ ಮೂಲಕ. ಉಡುಪಿ ನಗರದ ವ್ಯಾಪ್ತಿಯಲ್ಲಿ ಏನು ತ್ಯಾಜ್ಯ ನೀರಿನ ಘಟಕ ಏನಿದೆ ಅದಕ್ಕೆ ಸಾಮರ್ಥ್ಯ ಬಹಳಷ್ಟು ಚಿಕ್ಕದಾಯಿತು. ಅಂದರೆ ಉಡುಪಿ ನಗರಸಭೆ ಮತ್ತೆ ಹತ್ತಿರದ ನಗರಸಭೆ ಮತ್ತೆ ಒಂದಿಷ್ಟು ವ್ಯಾಪ್ತಿ ಏನಿದೆ ಅಲ್ಲಿಯ ತ್ಯಾಜ್ಯ ನೀರನ್ನು ಕೂಡ ವಾಹನದ ಮೂಲಕ ಇದೇ ಘಟಕಕ್ಕೆ ತಂದು ಸುರಿಲಾಗ್ತದೆ. ಆ ಸುರಿದಂಥ ತ್ಯಾಜ್ಯ ನೀರಿನ ಘಟಕ ಶುದ್ಧೀಕರಣ ಮಾಡದೆ, ಅಂದರೆ ಅದರ ಕೆಪಾಸಿಟಿ ಕಮ್ಮಿ ಇರ್ತದೆ, ಅಲ್ಲಿಯ ಟೆಕ್ನಾಲಜಿ ಕಮ್ಮಿ ಇರ್ತದೆ, ನೇರವಾಗಿ ಅಶುದ್ಧ ನೀರನ್ನು ಇದೇ ಇಂದ್ರಾಳಿ ನದಿಗೆ ಬಿಡಲಾಗ್ತಿದೆ. ಆ ಕಾರಣಕ್ಕೆ ಬಹಳಷ್ಟು ತೀರ್ಥಕ್ಷೇತ್ರವಾಗಿ ಶುದ್ಧ ನೀರಿಂದ ಹರಿಯುವಂಥ ಇಂದ್ರಾಳಿ ನದಿ ನಿಟ್ಟೂರಿನ ಭಾಗಕ್ಕೆ ಬಂದಾಗ ಮತ್ತಷ್ಟು ಮಲಿನಗೊಳ್ತಾಳೆ. ಜೀವ ನದಿಯಾಗಿರುವಂಥ ಇಂದ್ರಾಳಿ ನದಿ ಮಲಿನ ನದಿಯಾಗಿ ಹರಿತದೆ, ಮುಂದೆ ಹೋಗ್ತದೆ. ಅಂದರೆ ಉಡುಪಿಯ ಮಲ್ಪೆ ಭಾಗಕ್ಕೆ, ಅಂದರೆ ಕೊಡೂರು ವಾರ್ಡ್ ಏನಿದೆ ಈ ಭಾಗದ ಮೂಲಕ ಹರಿದು ಸಮುದ್ರಕ್ಕೆ ಸೇರ್ತಾಳೆ. ಮೊದಲೇ ಮಲಿನಗೊಂಡಿರ್ತದೆ ನಗರ ಅಭಿವೃದ್ಧಿ ಹೊಂದಾಗ. ಆ ನಂತರ ನಿಟ್ಟೂರಿನ ಭಾಗಕ್ಕೆ ಬಂದಾಗ ಮತ್ತಷ್ಟು ಮಲಿನಗೊಳ್ತಾಳೆ, ಸಮುದ್ರಕ್ಕೆ ತೇಳ್ತಾರೆ. ಇದು ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಹೇಗೆ? ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಬೇಕು. ಮಲಿನಗೊಂಡ ನೀರು ಆ ಕೊಡೂರು ಆ ಭಾಗದಲ್ಲಿ ಸಂಚಾರ ಮಾಡಿದಾಗ, ಅಂದ್ರೆ ಹರಿದಾಗ, ಆ ಭಾಗದ ಇಕ್ಕೆಲಗಳಲ್ಲಿರುವಂಥ 100 ಮನೆಗಳು, ಪಟ್ಟಿ ದೊಡ್ಡಷ್ಟಿದೆ, ಸಾವಿರಾರು ಬಾವಿಗಳು, ಅಂದರೆ ಕುಡಿಯುವ ನೀರಿಗೋಸ್ಕರ ಪ್ರತಿಯೊಂದು ಮನೆಯಲ್ಲಿ ಬಾವಿಯನ್ನು ತೋಡಿರ್ತಾರೆ. ಆ ಬಾವಿ ನೀರೆಲ್ಲ ಹಾಳಾಗ್ತದೆ. ಮನೆಯವರು ಸಮೇತ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಗುಳೆ ಹೋಗುವ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಸಾಂಕ್ರಾಮಿಕ ರೋಗ ಈಗಾಗಲೇ ಬಂದಿರುವಂಥದ್ದು, ಕಟ್ಟಿಟ್ಟ ಬುತ್ತಿ. ಒಂದಿಷ್ಟು ಸಮಸ್ಯೆ ಮೇಲೆ ಸಮಸ್ಯೆ ಆ ಭಾಗದ ಜನರಿಗೆ ಆಗ್ತಾನೇ ಇದೆ. ನಗರಸಭೆ, ಜಿಲ್ಲಾಡಳಿತ ಈ ಬಗ್ಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳುವ ಪ್ರಯತ್ನ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು. ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಆ ಸಮಸ್ಯೆ ಪರಿಹಾರ ಮಾಡುವಲ್ಲಿ ಮುಂದಾಲೋಚನೆ ಮಾಡದೇ ಇರುವಂಥದ್ದು ಇದಕ್ಕೆ ಪ್ರಾಥಮಿಕ ಸಮಸ್ಯೆಯಾಗಿ ಕಾಣ್ತಾ ಇರುವಂಥದ್ದು. ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಹುಟ್ಟಿ ಅಲ್ಲೇ ನಗರಸಭಾ ವ್ಯಾಪ್ತಿಯಲ್ಲೇ ಹರಿದು ಸಮುದ್ರ ಸೇರುವಂಥ ಇಂದ್ರಾಣಿ ನದಿಯನ್ನು ಶುದ್ಧೀಕರಣ ಮಾಡಲಿಕ್ಕೆ ಖಂಡಿತವಾಗಿಯೂ ಆಗ್ತದೆ. ಆದರೆ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನೋದನ್ನು ಕಾಡ್ತಾ ಇದೆ. ಉದಾಹರಣೆಗೆ ನಾವು ನಗರಸಭಾ ಸದಸ್ಯನಾದ ಸಂದರ್ಭದಲ್ಲಿ ವೆಸ್ಟ್ ಟಿ ಪಿ ಪ್ಲ್ಯಾಂಟಿನ ಎಲ್ಲ ಮಿಷನರಿಗಳು ಹಾಳಾಗಿದೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಮಾನ್ಯ ಶಾಸಕರಾಗಿರುವಂಥ ಎಸ್.ಪಿ.ಎಲ್. ಸುವರ್ಣ ಇರ್ಬೋದು, ಸಂಸದರಿರ್ಬೋದು, ಕೋಟ ಶ್ರೀನಿವಾಸ ಪೂಜಾರಿ ಅವರ ಜೊತೆ ಚರ್ಚಿಸಿ ಬೇರೆ ಬೇರೆ ಯೋಚನೆ ಮಾಡ್ತಾ ಆಗಿನ ನಗರಸಭಾ ಅಧ್ಯಕ್ಷರು ಪ್ರಭಾಕರ ಪೂಜಾರಿ ಇರ್ಬೋದು, ಸುಮಿತ್ರಾ ನಾಯಕ್ ಇರ್ಬೋದು, ನಮ್ಮ ತಂಡ ಅದಕ್ಕೆ ಬೇಕಾಗಿರುವಂಥ ರಿಪೇರಿಗೆ ಬೇಕಾಗಿರುವಂಥ 32 ಕೋಟಿಯನ್ನು ಅನುದಾನ ಬಿಡುಗಡೆ ಮಾಡುವಂಥದ್ದಾಗಿದೆ. ಅದೀಗ ಶುದ್ಧೀಕರಣ ಘಟನೆ ಸ್ವಚ್ಛ ಆಗ್ತಾಯಿದೆ. ನಾವು ಹೇಳೋದು ಅಷ್ಟರಲ್ಲೇ ಎಲ್ಲವೂ ಆಗುವುದಿಲ್ಲ.
ಶುದ್ಧೀಕರಣ ಆದಮೇಲೆ ಏನು ನದಿಗೆ ಬಿಡುವಂಥದ್ದು, ಅಲ್ಲಿ ಹರಿದುಕೊಂಡು ಸಾಧಾರಣ 8 ಕಿಲೋಮೀಟ್ರ್ ಸಾಗಿ ಸಮುದ್ರ ಸೇರುವಂಥದ್ದು, ಅದರಲ್ಲಿ 480 ಬಾವಿ ನೀರು ಹಾಳಾಗಿರುವಂಥದ್ದು. ಬಾವಿ ನೀರು ಹಾಳಾದರೆ ಆರೋಗ್ಯ ಕೆಟ್ಟುವಂಥದ್ದು, ಚರ್ಮ ರೋಗ ಇರ್ಬೋದು, ಅಥವಾ ಬೆಳ್ಳಿಯ ಏನು ಆಭರಣಗಳು ಕಪ್ಪಾಗುವಂಥದ್ದು, ಇಂಥ ಅನೇಕ ಸಮಸ್ಯೆಗಳು. ಮತ್ತು ಇಲ್ಲಿ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವಾಸನೆ ಇದೆ, ಅಂಥ ಸೊಳ್ಳೆ ಇದೆ. ನಾವು ಹೇಳೋದೇನೆಂದರೆ ಆ ಪೈಪ್, ಶುದ್ಧಿಯಾದಂಥ ನೀರಿನ ಪೈಪ್ ಏನಿದೆ, ಪೈಪ್ ಮುಖಾಂತರ ಸಮುದ್ರ ಸೇರಿಸಲಿ ಅನ್ನುವ ಬೇಡಿಕೆ. ಈ ಬೇಡಿಕೆಗೆ ಅದು ಎಸ್ಟಿಮೇಟ್ ಆಗಿದೆ, ಅಳತೆಯನ್ನು ಮಾಡಿದ್ದಾರೆ. ಒಟ್ಟು ಟೋಟಲ್ ಎಷ್ಟು ಕೋಟಿ ಆಗ್ತದೆ ಅನ್ನೋದನ್ನು DPR ಮಾಡಿದ್ದಾರೆ. ಇನ್ನು ಅದಕ್ಕೆ ಅನುದಾನಕ್ಕೋಸ್ಕರ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಅದರಲ್ಲಿ ಆಗಬೇಕು ಅನ್ನೋ ಅಪೇಕ್ಷೆ ಇಟ್ಟುಕೊಂಡು ಖಂಡಿತವಾಗಿ ಇದಕ್ಕೆ ಹೋರಾಟವನ್ನು ಮಾಡ್ತೀವಿ. ಇದು ಒಂದು ವೇಳೆ ಆಗಿಲ್ಲ ಅಂತಾದರೆ ಇದು ಎಲ್ಲರೂ ಇಲ್ಲಿಂದ ಗೂಳೆ ಎಬ್ಬಿ ಹೋಗುವಂಥದ್ದೊಂದು ಶಬ್ದ ಇದೆ. ಅಂದರೆ ಊರೇ ಎದ್ಕೊಂಡು ಹೋಗ್ತಾ ಇದೆ, ಅಂಥ ಸನ್ನಿವೇಶ ಬಂದಿದೆ. ಯಾರೆಲ್ಲ ಹತ್ತಿರದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಈಗ ಅವರು ಕೃಷಿಯನ್ನು ನಿಲ್ಲಿಸಿದ್ದಾರೆ. ತೆಂಗು ಕೃಷಿ ಇರ್ಬೋದು, ಭತ್ತದ ಕೃಷಿ ಇರ್ಬೋದು, ಅಥವಾ ಬೇಳೆ ತರಕಾರಿ ಕೃಷಿ ಮಾಡುವಂಥದ್ದು ಎಲ್ಲವನ್ನೂ ನಿಲ್ಲಿಸಿಬಿಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ನೀರು ಸರಿ ಇಲ್ಲ ಅಂತ. ಇದು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇದಕ್ಕೆ ಮತ್ತು ರಾಜ್ಯ ಮತ್ತು ಕೇಂದ್ರ ಒಟ್ಟಾಗಿ ಇದಕ್ಕೆ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಉಡುಪಿ ನಗರಸಭೆಯ ಒಂದು ಇಂದ್ರಾಣಿ ನದಿ ಏನಿದೆ ಅದನ್ನು ಸರ್ಕಾರವೇ ಹಾಳು ಮಾಡಿದ ಹಾಗೆ. ಉಡುಪಿ ಈಗ ನಗರಸಭೆಯನ್ನು ಹಾಳು ಮಾಡ್ತಾ ಇದೆ, ಸರ್ಕಾರವೇ ಹಾಳು ಮಾಡ್ತಾ ಇದೆ. ಇದನ್ನು ಖಂಡಿತವಾಗಿಯೂ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ. ಅನೇಕ ಹೋರಾಟಗಳಾಗಿದೆ ಊರನ್ನು ಹಿಡ್ಕೊಂಡು, ಎಲ್ಲ ಪಕ್ಷದವರು ಸೇರಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಮೊದಲು ನಾನು ಬರುವಾಗ ಇಲ್ಲಿ ಒಳ್ಳೆ ನೀರಿತ್ತು. ಒಳ್ಳೆ ಅಂದರೆ ಇಲ್ಲ, ನೆಲ ಕಾಣ್ತಿತ್ತು ಹೀಗೆ ಎಲ್ಲ. ಈಗ ಅದು ದಪ್ಪಾಗಿ ಕೆಸರಿನಲ್ಲಿ ಕಾಣಲಿಲ್ಲ ಏನು. ಮತ್ತು ವಾಸನೆ, ಸಂಜೆಗೆ ವಾಸನೆ ಬರ್ತದೆ. ಮತ್ತು ತೆಂಗಿನಕಾಯಿ ಇಲ್ಲಿ ಹೆಕ್ಕಲಿಕ್ಕೆ, ಮಡ್ಲೆಲ್ಲ ಹೆಕ್ಕಲಿಕ್ಕೆ ಬರುವಾಗ ಎಲ್ಲ ವಾಸನೆಯಲ್ಲಿ ಹೆಕ್ಕಲಿಕ್ಕೆ ಆಗೋದಿಲ್ಲ. ಹೌದು. ಮತ್ತು ನಾವು ಅದರಲ್ಲಿ ಎಷ್ಟು ಎಲ್ಲ ಉಪಯೋಗ ಮಾಡುತ್ತಿದ್ದೇವೆ. ನಮ್ಮದೊಂದು ಗದ್ದೆ ಉಂಟು, ಆ ಗದ್ದೆಯಲ್ಲಿ ಏನಾದರೂ ಮಾಡ್ತಿದ್ದೆವು. ಈಗ ಏನು ಮಾಡಲಿಕ್ಕೆ ಇಲ್ಲ. ಹೌದು, ಈಗ ನಳ್ಳಿಯ ನೀರೇ ನಮಗೆ ಅದು, ಬೇರೆ ಏನು ಉಪಯೋಗ ಇಲ್ಲ. ಹೌದು, ಬಾವಿ ನೀರದು ಕುಡಿಯಲಿಕ್ಕೆ ಇಲ್ಲ, ಕುಡಿಯಲಿಕ್ಕೆ ಸಹ ಆಗೋದಿಲ್ಲ, ಹೊಸರ ಹೋಗಲಿಕ್ಕೆ ಆಗೋದಿಲ್ಲ. ಎಲ್ಲ ಬಾವಿಯದ್ದು ಇಲ್ಲ, ಹಾಳಾಗಿದೆ. ಎಷ್ಟು ವರ್ಷದಿಂದ ಈ ಸಮಸ್ಯೆ? ಒಂದು 20 ವರ್ಷದಿಂದ. 20 ವರ್ಷ ಆಗ್ಬೋದು. ಎಂದು ಏನಾದರೂ ಒಂದು ಮಾಡಿದರೆ ನಮಗೆ ಉಪಕಾರ ಮಾಡಿದರೆ ಒಳ್ಳೆಯದು. ನಾವು ಇಲ್ಲಿ ಇದೇ ನದಿಯನ್ನು ನಂಬಿಕೊಂಡು ತೆಂಗಿನ ಮರ, ಭತ್ತದ ಕೆಲಸ ಇದೆಲ್ಲ ಮಾಡುತ್ತಿದ್ದವು. ಇವಾಗ ಏನು ಆಗಿದೆ ಅಂದರೆ ಪರಿಸ್ಥಿತಿ, ಆ ಉಡುಪಿಯಲ್ಲಿ ಹಿಂದೆ 50,000 ಜನ ಇರುವಾಗ ಡ್ರೈನೇಜ್ ಮಾಡಿತ್ತು. ಈಗ 3 ಲಕ್ಷದ ಚಿಲ್ಲರೆ ಜನ ಜಾಸ್ತಿ ಉಂಟು. ಆ ಡ್ರೈನೇಜ್ ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಅದು ಇಲ್ಲದೆ ಅದೇ ಸಮಸ್ಯೆಯಿಂದ ಅದು ಓವರ್ಫ್ಲೋ ಆಗಿ ಅದನ್ನು ಡೈರೆಕ್ಟು ಹೊಳಗೆ ಬಿಡ್ತಿದ್ದಾರೆ. ಸಮಸ್ಯೆ ಈಗ ಎಲ್ಲಿ ಅಂದರೆ, ಇದು ಇಂದ್ರಾಣಿ ತೀರ್ಥ ಆಗಿತ್ತು, ಈಗ ಡಾಮರಿನಾಗಿ ಆಗಿ ಇದನ್ನು ಡ್ರೈನೇಜ್ ಅಂತ ಕರೀತಿದ್ದಾರೆ. ಡ್ರೈನೇಜ್ ಹೊಳೆ ಯಾವುದು ಡ್ರೈನೇಜ್ ಹೋಗ್ತಲ್ಲ ಆ ನದಿಯ ಅಂತ ಕೇಳ್ತಾರೆ. ನಮ್ಮದು ಇಲ್ಲದ ಜಾಗದ ವ್ಯಾಲ್ಯೂ ಎಲ್ಲ ಹೋಗಿದೆ. ನಾವು ಅದನ್ನು ಸೇಲ್ ಮಾಡೋಗಿಲ್ಲ, ಅಥವಾ ನಾವು ಕೃಷಿ ಮಾಡುವಾಗಿಲ್ಲ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂತೂ ಊರಿನಲ್ಲಿ ಕೂತ್ಕೊಳ್ಳೋದಿಲ್ಲ. ಇಂಥ ವಾಸನೆ ಅಂದರೆ ರಾತ್ರಿ ಅಂತೂ ಮಲಗಲಿಕ್ಕೆ ಆಗೋದಿಲ್ಲ. ಒಂದು ಬದಿಯಲ್ಲಿ ಸೊಳ್ಳೆಗಾಟ, ಇನ್ನೊಂದು ಕಟ್ಟಿಯ ಬದಿಯಲ್ಲಿ ಚರ್ಮದ ರೋಗ ಎಲ್ಲ ಹಿರಿಯರಿಗೆ. ಎಲ್ಲಿ ತನಕ ನಮ್ಮ ಮನೆ ಅಕ್ಕಪಕ್ಕದ 2 ಹಿರಿಯರು ಉಡುಪಿಗೆ ಹೋಗಿ ಶಿಫ್ಟಾಗಿ ರೂಮ್ ಮಾಡಿ ಕೂತಿದ್ದಾರೆ. ಅಂದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ರಾತ್ರಿ ಮಲಗಲಿಕ್ಕೆ ಆಗೋದಿಲ್ಲ. ಇವಾಗ ಹಗಲಿಗೆ ಅಷ್ಟು ಗೊತ್ತಾಗೋದಿಲ್ಲ, ಸಮುದ್ರದ ಭರತ ನೀರಿನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ಈಗ ಇಳಿಯುವಾಗ ಫುಲ್ಲು ಡಾಮರ್ನಾಗಿ ಬರ್ತಾ ಉಂಟು. ಇದನ್ನು ಹೇಗೆ ಸರಿ ಮಾಡಬೇಕು? ನಾವು ಎಷ್ಟು ಮನವಿ ಮಾಡಿದೆ, ಇಲ್ಲಿ ಒಂದು ಕಮಿಟಿ ಮಾಡಿ ನಮ್ಮ ಇಲ್ಲಿಯ ಸ್ಥಳೀಯ ನಗರಸಭಾ ಸದಸ್ಯರ ಇದರಲ್ಲಿ ಅದಕ್ಕೆ DC ಅವರಿಗೆ ಮನವಿ ಮಾಡಿದೆ, ಕಮಿಷನರ್ಗೆ ಮಾಡಿದೆ, MLA ಮನವಿ ಮಾಡಿದೆ, ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದೆ. ಯಾರಿಗೂ ಮಾಡಿದರೂ ಅದು ಆಗ್ತದೆ ಹೋಗ್ತದೆ ಅಂತ. ಇವಾಗ ಕೇಳಿದರೆ ಈಗ ಎಂಥದ್ದು ಪೈಪ್ ಲೈನ್ ಹಾಕಲಿಕ್ಕೆ ಅಮೌಂಟು ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಇನ್ನು ಎಂತ ಅಂತ ಗೊತ್ತಿಲ್ಲ. ನಾವು ಇದೇ ಪರಿಸ್ಥಿತಿ ಈಗ ಮುಂದುವರಿಸಿದರೆ ನಮ್ಮ ಇಲ್ಲಿ ಜನರು ಇಲ್ಲಿ ಬದುಕುವಂಥದ್ದು ಭಾರಿ ಕಷ್ಟ. ಅಷ್ಟು ಸಮಸ್ಯೆ ಆಗಿದೆ. ಜೀವನ ಅಂದರೆ ಎಲ್ಲಿ ಬಾವಿ ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಮುನ್ಸಿಪಾಲ್ಟಿಯಲ್ಲಿ ನೀರುಂಟು, ಟ್ಯಾಪು, ಅದನ್ನು ಯೂಸ್ ಮಾಡ್ತಿದ್ದೇವೆ. ಈಗ ಒಂದು ವೇಳೆ ನಾಳೆ 2 ತಿಂಗಳು ಹೋಗುವ ನೀರಿಲ್ಲ, ಆವಾಗ ಎಂತ ಮಾಡೋದು ಜನರು? ಇದೇ ನದಿ ಮೂಲ, ಇದು ನದಿ ಮೂಲ. ಇದನ್ನು ನಾವು ಹಾಳು ಮಾಡಬಾರ್ದು. ಇದು ನಮ್ಮ ಹಿಂದಿನವರು ಪ್ರಾಚೀನ ಕಾಲದಿಂದ ನದಿ ಮೂಲ ಅಂತ ಹೇಳಿಕೊಟ್ಟದ್ದು. ಅದನ್ನು ನಾವು ಹಾಳು ಮಾಡಿದರೆ ಇದು ಖಂಡಿತ ಇದಾಗೋದಿಲ್ಲ. ಇದು ನಮ್ಮ ಮನವಿ ಮತ್ತು ಬೇಜಾರಿನಲ್ಲಿ ಕೇಳುವಂಥದ್ದು. ಅಂದರೆ ಎಷ್ಟು ಸರಿ ನಾವು ಇದನ್ನು ಪ್ರಕ್ರಿಯೆ ಕೊಟ್ಟಿದ್ದೇವೆ, ಏನೂ ರಿಸಲ್ಟ್ ಬರಲಿಲ್ಲ. ನಮಗೆ ಸಾಕಾಗಿ ಹೋಗಿದೆ. ಇನ್ನು ಈಗೆಲ್ಲ ನ್ಯೂಸ್ಗೆಲ್ಲ ಕೊಡೋದು ಬೇಡ ಅಂತ ಮನಸ್ಸಾಗಿದೆ ನಮಗೆ. ಅಲ್ಲಿ ತನಕ ಪರಿಸ್ಥಿತಿ ನಮ್ಮದು ಹಾಳಾಗಿದೆ. ಏನಾದರೂ ದಯಮಾಡಿ ನಿಮ್ಮ ಮುಖೇನ ಈ ಒಂದು ಕೆಲಸ ಆದರೆ ನಮ್ಮ ಈ ವಾರ್ಡಿಗೆ ಒಂದು ಸುಖ ಭಾಗ್ಯ ಸಿಗ್ಬೋದು ಅಂತ ಪ್ರಾರ್ಥನೆ. ಕುಡಿಯೋ ನೀರಿನ ಸಮಸ್ಯೆ, ಅಲ್ಲಿ ಸರಿಯಾಗಿ ಉಸಿರಾಡ್ಲಿಕ್ಕೂ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ವಾಸನೆಯುಕ್ತ ನೀರು ಆ ಇಂದ್ರಾಣಿ ನದಿಯಲ್ಲಿ ಹರಿತದೆ. ಅದರ ಜೊತೆಗೆ ಸಾಂಕ್ರಾಮಿಕ ರೋಗದ ಭೀತಿ, ಮಳೆಗಾಲದಲ್ಲಂತೂ ಮತ್ತಷ್ಟು ಸಮಸ್ಯೆ.
ಎಲ್ಲ ಸಮಸ್ಯೆ ಅಂದ್ರೆ ಉಡುಪಿ ಜಿಲ್ಲೆಗೆ ನೀರಿನ ಅಭಾವ ಯಾವುದಿಲ್ಲ, ಜಲಮೂಲಗಳು ತುಂಬಾ ಇದೆ. ಅತಿ ಅಧಿಕ ಮಳೆ ಬರುವಂತ ಪ್ರದೇಶವು ಉಡುಪಿ ಆಗ್ತದೆ. ಆದ್ರೆ ಇಲ್ಲಿಯ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡುವಲ್ಲಿ ಒಂದಿಷ್ಟು ಹಿಂದೆಟಾಗುವ ಸಮಸ್ಯೆಯಿಂದ ಈಗಲೇ ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಎಲ್ಲ ಸಮಸ್ಯೆಗೆ ಪರಿಹಾರ ಏನು? ಸೈಂಟಿಫಿಕ್ ಆಗಿ ಆಲೋಚನೆ ಮಾಡಬೇಕು. ನಗರಸಭೆ, ಜಿಲ್ಲಾಡಳಿತ, ಸರ್ಕಾರ ಈ ಬಗ್ಗೆ ಆಲೋಚನೆ ಮಾಡಬೇಕು. ಅಲ್ಲಿರೋ ಒಂದಿಷ್ಟು ಜೀವಿಗಳಿಗೆ, ಜೀವನ ಮಾಡುವ ಮನುಷ್ಯರಿಗೆ ಸೂಕ್ತ ಭದ್ರತೆ ಅಂದ್ರೆ ಮೂಲಭೂತ ಸೌಕರ್ಯದಲ್ಲಿ ಇದು ಒಂದು ಆಗ್ತದೆ. ಭದ್ರತೆಯನ್ನ ಕೊಟ್ಟು ಒಳ್ಳೆ ರೀತಿಯ ಸ್ವತಂತ್ರ ರೀತಿಯಲ್ಲಿ ಬದುಕುವಂತ ವ್ಯವಸ್ಥೆ ಮಾಡಬೇಕಾದ ಅನಿವಾರ್ಯತೆ ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ವೈಜ್ಞಾನಿಕ ತಜ್ಞರ ತಂಡ ಈ ಬಗ್ಗೆ ಆಲೋಚನೆ ಮಾಡಬೇಕು. ಒಂದಿಷ್ಟು ಈ ವೇಸ್ಟ್ ವಾಟರ್ ಏನಿದೆ ಇದನ್ನ ಸರಿಯಾದ ಕ್ರಮದಲ್ಲಿ ಬಳಕೆ ಮಾಡಿ ಶುದ್ಧೀಕರಿಸಿ ಆ ನದಿಗೆ ಬಿಡಬೇಕು. ಇನ್ನೊಂದು ಪ್ರಪೋಸಲ್ ಆ ಭಾಗದ ಜನರು ಇರುವಂಥದ್ದು, ಆ ಜನರು ಏನಿದೆ ಅಲ್ಲಿ ಇಂದ್ರಾಳಿಯಿಂದ ನಿಟ್ಟೂರಿಂದ ಹೊರಗಡೆ ಬಿಡುವಂಥ ನೀರು ಪೈಪ್ಲೈನ್ ಮೂಲಕ ಸಮುದ್ರಕ್ಕೆ ಬಿಡಬೇಕು. ಸಮುದ್ರಕ್ಕೆ ಬಿಡುವಾಗ ಅಲ್ಲಿಂದ ಏನು ಉದ್ದ ಇದೆ ಅಷ್ಟು ದೂರ ಪೈಪನ್ನು ಅಳವಡಿಸ್ಬೇಕು. ಆ ಪೈಪಿಗೆ ಸಮುದ್ರಕ್ಕೆ ಅಳವಡಿಕೆ ಮಾಡಬೇಕು. ಅದ್ರ ಜೊತೆಗೆ ಶುದ್ಧ ನೀರನ್ನೇ ಸಮುದ್ರಕ್ಕೆ ಬಿಡಬೇಕು. ಮತ್ತೆ ತ್ಯಾಜ್ಯ ನೀರನ್ನ ಬಿಟ್ಟರೆ ಆ ಸಮುದ್ರ ಭಾಗದ ಒಂದಿಷ್ಟು ಮೀನುಗಾರ ಸಹಿತ ಒಂದಿಷ್ಟು ವಿರೋಧಗಳು ಆ ಭಾಗದ ಜನರು ಸ್ವಾಭಾವಿಕವಾಗಿ ಸಹಜವಾಗಿ ಬಂದೇ ಬರ್ತದೆ. ಆ ನಿಟ್ಟಿನಲ್ಲಿ ನಗರಸಭೆ ಅಧಿಕಾರಿಗಳು ಪೈಪ್ಲೈನ್ ಮೂಲಕವೇ ಆ ನದಿಗೆ ಸಮುದ್ರಕ್ಕೆ ಆ ವೇಸ್ಟ್ ನೀರನ್ನು ಬಿಟ್ಟಾಗ ಅಂದ್ರೆ ಶುದ್ಧೀಕರಣ ಮಾಡಿ ಬಿಟ್ಟಾಗ ಈ ಸಮಸ್ಯೆಗೆ ಒಂದು ಹಂತದ ಪರಿಹಾರ ಆಗ್ಬೋದು. ಆದರೆ ವೈಜ್ಞಾನಿಕವಾಗಿ ಆ ಸಮಸ್ಯೆಗೆ ಪರಿಹಾರವ ಗೊತ್ತಿಲ್ಲ. ವೈಜ್ಞಾನಿಕವಾಗಿ ಪರಿಹಾರ ಅಂತ ಹೇಳಿದ್ರೆ ನಿಟ್ಟೂರಿಗೆ ಬರುವಂತ ಏನು ಶುದ್ಧೀಕರಣ ಘಟಕ್ಕೆ ಬರುವಂತ ಏನು ವಾಟರ್ ಏನಿದೆ, ವೇಸ್ಟ್ ವಾಟರ್ ಏನಿದೆ ಅದನ್ನ ಸಂಪೂರ್ಣವಾಗಿ ಶುದ್ಧ ಮಾಡಿ ಬಿಡುವುದೇ ಕ್ರಮ. ಇಲ್ಲೇ ನಗರಸಭಾ ವ್ಯಾಪ್ತಿಯಲ್ಲಿ ಇರುವಂತ ಮಣಿಪಾಲ ಹಾಸ್ಪಿಟಲ್, ದೊಡ್ಡ ಮಟ್ಟದ ಹಾಸ್ಪಿಟಲ್, ಅಲ್ಲಿಯ ವೇಸ್ಟೇಜ್ ನೀರುಗಳನ್ನ ಶುದ್ಧೀಕರಣ ಮಾಡಿ ಆ ಗಾರ್ಡನ್ಗಳಿಗೆ ಬಿಡ್ತಾ ಇದ್ದಾರೆ. ಅಂದ್ರೆ ಖಾಸಗಿಯವರಿಗೆ ಆಗ್ತದೆ, ಸರ್ಕಾರಕ್ಕೆ ಆಗುದಿಲ್ಲ. ಯಾಕೆ ಅಂತ ವಾರ್ಷಿಕವಾಗಿ ಒಂದಿಷ್ಟು ಅನುದಾನಗಳು ಬಳಕೆ ಆಗ್ತದೆ. ಸಿಬ್ಬಂದಿ ವೇತನ ಸಹಿತ ಒಂದಿಷ್ಟು ಟೆಕ್ನಿಕಲ್ ರೀಸನ್ ಕೊಟ್ಟು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಆದರೆ ಸಂಪೂರ್ಣವಾಗಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಗರಸಭೆ ಮತ್ತು ಸರ್ಕಾರಕ್ಕೆ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ನಗರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕ್ರಮ ವಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.